ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಕಾಂತಾರ ಈ ಹೆಸರು ಕೇಳಿದರೆ ಸಾಕು, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯ ಬರೆದ, ಕರಾವಳಿಯ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದ ಒಂದು ರೋಮಾಂಚಕ ಸಿನಿಮಾ ನೆನಪಾಗುತ್ತದೆ. ರಿಷಬ್ ಶೆಟ್ಟಿಯವರ ಅದ್ಭುತ ನಿರ್ದೇಶನ ಮತ್ತು ನಟನೆಗೆ ಇಡೀ ದೇಶವೇ ತಲೆದೂಗಿತ್ತು. ಆದರೆ ಕಾಂತಾರ ಪಾರ್ಟ್ 1 ಬಿಡುಗಡೆಯಾದಾಗಿನಿಂದಲೂ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ದೈವದ ಅನುಮತಿ, ಎಚ್ಚರಿಕೆಗಳ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿದೆ. ವಿಶೇಷವಾಗಿ ಕಾಂತಾರ ಚಾಪ್ಟರ್ 2 ಕುರಿತು ದೈವ ಕೊಟ್ಟಿದ್ದು ಅನುಮತಿಯ ಅಥವಾ ಎಚ್ಚರಿಕೆಯ? ದೈವದ ಈ ನುಡಿಗಳ ಹಿಂದಿರುವ ಸತ್ಯ ಏನು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಕುತೂಹಲಕಾರಿ ವಿಷಯವನ್ನು ಆಳವಾಗಿ ವಿಶ್ಲೇಷಿಸೋಣ. ಕಾಂತಾರ ಮೊದಲ ಭಾಗ ಬಂದು ಇಡೀ ಭಾರತೀಯ ಚಿತ್ರರಂಗವನ್ನೇ ಬೆರಗುಗೊಳಿಸಿತು. ರಿಷಬ್ ಶೆಟ್ಟಿಯವರ ನಿರ್ದೇಶನ, ನಟನೆ, ಕಥೆ ಎಲ್ಲವೂ ಅದ್ಭುತವಾಗಿತ್ತು. ಆದರೆ ಇದರ ಜೊತೆಗೆ ಕೆಲ ವಿವಾದಗಳು ಹುಟ್ಟಿಕೊಂಡವು. ಸಿನಿಮಾ ನೋಡಿ ಕೆಲವರು ಅನುಕರಣೆ ಮಾಡುತ್ತಿರುವ ಬಗ್ಗೆ ಬೆಂಗಳೂರು ತುಳುಕೂಟ ದೈವಾರಾಧಕರು ಆಕ್ಷೇಪ ವ್ಯಕ್ತಪಡಿಸಿದರು. ಇದರ ನಡುವೆಯೇ ರಿಷಬ್ ಶೆಟ್ಟಿ ಅವರು ಕಾಂತಾರ 2ನೇ ಭಾಗ ಮಾಡುವ ಇಚ್ಛೆ ವ್ಯಕ್ತಪಡಿಸಿ 2022ರಲ್ಲೇ ಮಂಗಳೂರಿನಲ್ಲಿ ಅಣ್ಣಪ್ಪ ಪಂಜುರ್ಲಿ ದೈವದ ಮೊರೆ ಹೋಗಿದ್ದರು. ಭಕ್ತಿಯಿಂದ ಪ್ರಾರ್ಥಿಸಿ 2ನೇ ಭಾಗ ಮಾಡಲು ಅನುಮತಿ ಕೇಳಿದ್ದರು. ಆ ಸಂದರ್ಭದಲ್ಲಿ ದೈವ ನುಡಿದ ನುಡಿಗಳು ಇಂದಿಗೂ ಚರ್ಚೆಯಲ್ಲಿದೆ. ದೈವ ಹೀಗೆ ಹೇಳಿತ್ತು, 10 ಹೆಜ್ಜೆ ಇಟ್ಟು ಆ ಸಿನಿಮಾ ಮಾಡಿದ್ದೀರಿ, ಇದಕ್ಕೆ 100 ಹೆಜ್ಜೆ ಇಡಿ ಅಂತ ದೈವ ಎಚ್ಚರಿಕೆ ಕೊಟ್ಟಿತ್ತು. ಹೌದು, ದೈವ ಸ್ಪಷ್ಟವಾಗಿ ಇದನ್ನು ಎಚ್ಚರಿಕೆ ಎಂದು ನುಡಿದಿತ್ತು. ಮೊದಲ ಚಿತ್ರದಿಂದ ಒಳ್ಳೆಯದು ಆಗಿದ್ದರೂ ಅಪವಾದಗಳು ಬಂದಿವೆ ಎಂದು ದೈವ ತಿಳಿಸಿತ್ತು. ಹಾಗಾದರೆ ಈ 100 ಹೆಜ್ಜೆ ಇಡಬೇಕು ಅಂದ್ರೆ ಏನು ಅರ್ಥ? ಸುಮ್ಮನೆ ಸಿನಿಮಾ ಮಾಡಿ ಅಂತ ಅನುಮತಿ ಕೊಟ್ಟಿದೆಯಾ? ಖಂಡಿತ ಇಲ್ಲ. ದೈವವು ಕಾಂತಾರ 2 ಮಾಡುವ ಮುನ್ನ ಹಲವು ಮಹತ್ವದ ಸೂಚನೆಗಳನ್ನು ನೀಡಿತ್ತು. ಮೊದಲನೆಯದಾಗಿ ಧರ್ಮಸ್ಥಳ ಮಂಜುನಾಥೇಶ್ವರನ ಅನುಮತಿ ಕೇಳಿ. ನಂತರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ. ವೀರೇಂದ್ರ ಹೆಗ್ಗಡೆಯವರನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡೆಯಿರಿ. ಬಹಳ ಆಲೋಚನೆಯಲ್ಲಿ ಮುಂದಿನ ಸಿನಿಮಾ ಮಾಡಿ ಎಂದು ಸೂಚಿಸಿತ್ತು. ಕಾಂತಾರ 2 ಬಹಳ ಶುದ್ಧಾಚಾರದಿಂದ ಮಾಡಬೇಕು. ಧರ್ಮ ಪ್ರಕಾರ, ಆಚಾರ ವಿಚಾರದಲ್ಲಿ ಹೋಗಬೇಕು ಎಂದು ಸ್ಪಷ್ಟವಾಗಿ ನುಡಿದಿತ್ತು. ದೈವದ ಈ ಸೂಚನೆಗಳ ನಂತರವೇ ರಿಷಬ್ ಶೆಟ್ಟಿಯವರು ಡಾ. ವೀರೇಂದ್ರ ಹೆಗ್ಗಡೆಯವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದರು. ತದನಂತರವೇ ಕಾಂತಾರ ಚಾಪ್ಟರ್ 2 ಕೆಲಸಗಳನ್ನು ಪ್ರಾರಂಭಿಸಿದ್ದರು. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಕಾಂತಾರ ಚಿತ್ರದ ವಿರುದ್ಧ ದೈವದ ಹೆಸರಿನಲ್ಲಿ ಕೆಲ ಅಪಚಾರಗಳು ನಡೆಯುತ್ತಿವೆ ಎಂದು ದೈವಾರಾಧಕರು ದೂರು ನೀಡಿದಾಗ ಮಂಗಳೂರಿನಲ್ಲಿ ಪಿಲ್ಚಂಡಿ ದೈವವು ನುಡಿದ ನುಡಿಗಳು ಮತ್ತೊಂದು ದೊಡ್ಡ ಚರ್ಚೆಗೆ ಕಾರಣವಾಯಿತು. ಪಿಲ್ಚಂಡಿ ದೈವವು ದೈವಾರಾಧಕರಿಗೆ ಅಭಯ ನೀಡಿ, ನಿಮ್ಮ ಹಿಂದೆ ನಾನಿದ್ದೇನೆ, ಹೋರಾಟ ಮುಂದುವರೆಸಿ ಎಂದಿತ್ತು. ಇದರ ಜೊತೆಗೆ ದೈವದ ಹೆಸರಿನಲ್ಲಿ ಅಪಚಾರ ಅಥವಾ ದುರುಪಯೋಗ ಮಾಡುವವರಿಗೆ ಖಡಕ್ಕೆಚ್ಚರಿಕೆ ನೀಡಿತ್ತು. ಹುಚ್ಚು ಕಟ್ಟಿದವರನ್ನ ಹುಚ್ಚು ಹಿಡಿಸುತ್ತೇನೆ, ದೈವದ ಹೆಸರಿನಲ್ಲಿ ಮಾಡಿದ ದುಡ್ಡನ್ನು ಆಸ್ಪತ್ರೆಗೆ ಸುರಿಸುತ್ತೇನೆ, ಅಪಚಾರ ಮಾಡುವವರಿಗೆ ನಾನು ಬುದ್ಧಿ ಕಲಿಸುತ್ತೇನೆ ಮತ್ತು ಬಹುಮುಖ್ಯವಾಗಿ ಇನ್ಮುಂದೆ ಎಲ್ಲಾ ದೈವಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಿ ಎಂದು ದೈವ ಸ್ಪಷ್ಟ ಸೂಚನೆ ನೀಡಿತ್ತು. ಹೀಗೆ ಕಾಂತಾರ ಚಾಪ್ಟರ್ 1ಗೆ ನೇರ ಅನುಮತಿಯ ಪ್ರಸ್ತಾಪವಿಲ್ಲದಿದ್ದರೂ ಚಾಪ್ಟರ್ 2 ವಿಷಯದಲ್ಲಿ ದೈವವು ಕೇವಲ ಅನುಮತಿ ನೀಡದೆ ಪ್ರತಿಯೊಂದು ಹೆಜ್ಜೆಗೂ ಕಟ್ಟುನಿಟ್ಟಿನ ಎಚ್ಚರಿಕೆ ಮತ್ತು ಮಾರ್ಗದರ್ಶನ ನೀಡಿದೆ ಎಂದು ಸ್ಪಷ್ಟವಾಗಿ ಹೇಳಬಹುದು. ಇದರ ಜೊತೆಗೆ ದೈವದ ಹೆಸರಿನ ದುರುಪಯೋಗದ ವಿರುದ್ಧ ಸ್ಪಷ್ಟ ನಿಲುವನ್ನು ಪ್ರದರ್ಶಿಸಿದೆ. ಇದು ಕೇವಲ ಒಂದು ಸಿನಿಮಾ ಅಲ್ಲ, ನಮ್ಮ ಸಂಸ್ಕೃತಿ, ನಂಬಿಕೆ ಮತ್ತು ದೈವದ ಶಕ್ತಿಯನ್ನು ಎಷ್ಟು ಗೌರವಿಸಬೇಕು ಎಂಬುದಕ್ಕೆ ಒಂದು ಪಾಠವಾಗಿದೆ. ಇಂತಹ ಘಟನೆಗಳು ನಮ್ಮ ನಂಬಿಕೆಗಳ ಆಳ ಮತ್ತು ದೈವಿಕ ಶಕ್ತಿಯ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸುತ್ತವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಂತಾರ ಚಾಪ್ಟರ್ 2 ಕುರಿತು ದೈವದ ಈ ನುಡಿಗಳನ್ನು ನೀವು ಹೇಗೆ ಅರ್ಥೈಸುತ್ತೀರಿ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ.